ಒನ್ನಿಕುಲ ತಿಗಳ ಜನಾಂಗ ಧರ್ಮರಾಯರ ವಂಶ ನಮ್ಮದು. ಆ ಥರ ಮಣ್ಣು ಕಿತ್ತಿನ ಕೆಲಸ ಮಾಡಲ್ಲಣ್ಣ. ಭಾಳ ನೋವಾಗ್ತದೆ. ಬಟ್ ಏನಂತಂದರೆ ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು. ನೋಡಿದ್ರೆ ಕುತ್ಕೊಂಡು ಅವ್ನು ಯಾರೋ ಪೇಪರ್ಗಳಾಯ ನನ್ನ ಮಗನು ಯಲಂಕ ಮಂಜು ಅಂತೆ, ತಿನ್ನಕ್ಕೆ ಊಟ ಐತಿಲ್ಲ ಈಗ ಗೊತ್ತಿಲ್ಲ. ಮಕ್ಕಳು ಬಂದು ಎಂಜಲ್ ಕಾಸು ತಿಂದು ನನ್ನ ಮಕ್ಕಳು ಇವರು ನಮ್ಮನ್ನ ತಿಂದಿವತ್ತು ನಮ್ಮನ್ನ ಅಂತವ್ರೆ. ಭಗವಂತನೇ ಸಾಕ್ಷಿ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ ನೀನು ಫಾರ್ಮ್ ಇಂಡಿಯಾ ನನ್ನ ಮಗನೇ. ಒಂದು ರೂಪಾಯಿ ಖಾಲಿ ರೂಪಾಯಿ ನಾನೇನು ತಿಂದಿದ್ರೆ ಇಲ್ಲ ಯಾರಕನ ಮೋಸ ಮಾಡಿದರೆ ಹಾಕ್ರೋ ನೀವು. ದೇವ್ರಾಣೆ ಇಷ್ಟ ಇಲ್ಲ ನನಗೆ, ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇದೇ ಜಾಗದಲ್ಲಿ ನಮ್ಮ ಹೊರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ನಾಳೆ ಹೋಗ್ತಾರೆ ಅನ್ನೋಷ್ಟರಲ್ಲಿ ಇವತ್ತು ಇದೇ ಥರ ಮಟನ್ ಊಟ ಮಾಡಿ ನಾವೆಲ್ಲ ಸೆಲೆಬ್ರೇಷನ್ ಮಾಡಿ ನಮ್ಮವ್ರಿಗೆ ಫುಲ್ಲು ಆಲ್ ದ ಬೆಸ್ಟ್ ಹೇಳಿ ಕಳಿಸಿದ್ವಿ. ಸಂತೋಷ್, ಅದಕ್ಕೆ ಮುಂಚೆನೂ ಒಂದು ಸುಮಾರು ಸತಿ ಬಂದಿದ್ರಿ ಅಲ್ಲ, ನೀನ್ ಪ್ರಮೋಷನ್ ಮಾಡಿ ನಮ್ಮ ಸ್ನೇಹಿತರು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟರಿ ಸಬ್ಸ್ಕ್ರೈಬರ್ ಎಲ್ಲರೂ ಓಟಗಳಾಕಿ ಗೆಲ್ಸ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮತ್ತೆ ಅಷ್ಟ್ ದಿನ ಆದ್ಮೇಲೆ ಒಡನಾಟ ನಮ್ದಿದೆ. ಈ ಜಾಗಕ್ಕೆ ಇವತ್ತು ನೀನ್ ಬಂದಿದ್ದು. ಇಷ್ಟ ದಿನ ಬಿಜಿ ಅಪ್ಪ, ನೀನ್ ಇವಾಗ ಸೆಲೆಬ್ರೇಟ್ ಬಿಡಪ್ಪ, ಎಲ್ಲ ಆಶೀರ್ವಾದ ನಿಮ್ಮಂತವ್ರ ಇಲ್ಲಿ. ಆಮೇಲೆ ಇನ್ನೊಂದು, ಮೊನ್ನೆ ನನ್ಗೊಂದು ಫೋನ್ ಕರೆ ಬಂತು. ಯಾರ್ದು? ಈ ಯಾರೋ ಯಲಂಕ ಮಂಜು ಅವನೆಲ್ಲ, ಅವನು ಸ್ನೇಹಿತರೊಬ್ರು, ಅವ್ರು ನನಗೂ ಸ್ನೇಹಿತರು, ಯಾರಂತ ಹೇಳ್ಬಾರ್ದು. ಅವ್ರು ಇದ್ಕೊಂಡು ಸಿನಣ್ಣ ಎಲ್ಲಿದ್ದೀರಾ ಅಂದರು. ಅಣ್ಣ ಹೇಳೋಣ ಅಂತ ಹೇಳಿದೆ. ಫ್ರೀ ಆಗಿದ್ದೀರಾ ಅಂದರು. ಫ್ರೀ ಆಗಿದ್ದೀನಿ ಹೇಳೋಣ ಅಂತ ಹೇಳಿದ್ರು. ಈ ಥರ ನೀವು ಹೊರ್ತೂರು ಸಂತೋಷ್ ಅವ್ರಿಗೆ ಏನೇನೋ ವೀಡಿಯೋಗಳಲ್ಲಿ ಸಪೋರ್ಟ್ ಮಾಡ್ತೀರಂತೆ ಫಸ್ಟಿಂದ ಇವಾಗವರೆಗೂ. ನೀವೊಬ್ಬರು ಸುಮ್ಮನೆ ಇದ್ದರೆ ಅದನ್ನ ಫುಲ್ಲು ಡಾಮಿನೇಟ್ ಮಾಡೋಕ್ಕೆ ರೆಡಿ ಆಗವ್ರಂತೆ ಅವರು. ನೀವು ಸುಮ್ಮನೆ ಇಲ್ಲ ಅಂದರೆ ನಿಮ್ಮ ಹೋಟ್ಲಲ್ಲಿ ದನದ ಮಾಂಸ ಮಿಕ್ಸ್ ಮಾಡ್ತಾರೆ ಅಂತ ಅವ್ರು ಪ್ರಚಾರ ಮಾಡೋಕೆ ರೆಡಿ ಆಗವ್ರೆ ಅಂತಣ್ಣ ಅಂತ ಹೇಳಿದ್ರು. ಯಾರಣ್ಣ? ನನ್ನ ಮಗನ ಅವ್ನು ರಂಕಲ್ ಕುಟ್ಟಿದ್ದು ನನ್ನ ಮಗನು ಅಂತ ಹೇಳಿದೆ ನಾನು. ಈ ಮಾತು ನಿಜ. ನನ್ನ ಮಗನ ಅವ್ನು ರಂಕಲ್ ಕುಟ್ಟಿದ್ದು ನನ್ನ ಮಗನು. ಆ ಥರ ಏನಾದರೂ ಇದ್ದರೆ ಹಾಕ್ಲಿ ಅಣ್ಣ, ಅವರು ವಾಟ್ಸಪ್ಪಲ್ಲಿ ಐತೆ ಅದು ಇದು ಅಂತ ಹೇಳಿದ್ರು. ಅಣ್ಣ ಕಳಿಸ್ಲಿ ನೋಡೋಣ. ನಾವು ಆ ಥರ ಮಾಡಿದರೆ ಹೋಟ್ಲೇ ಮುಚ್ಚಿಬಿಡ್ತೀವಿ, ಹೊಸಕೋಟೆ ತಾಲೂಕೆ ಬಿಟ್ಟು ಹೋಗಿಬಿಡ್ತೀವಿ. ನಾವು ಹುಟ್ಟಿರೋದು ಕ್ಷತ್ರಿಯ ವಂಶದಲ್ಲಿ, ಒನ್ನಿಕುಲ ತಿಗಳ ಜನಾಂಗ ಧರ್ಮರಾಯರ ವಂಶ ನಮ್ಮದು. ಆ ಥರ ಮಣ್ಣು ಕಿತ್ತಿನ ಕೆಲಸ ಮಾಡಲ್ಲಣ್ಣ. ಅವರು ನಮ್ಮ ಜನಾಂಗದವ್ರೇನೆ. ನಾನು ಕರೆ ಮಾಡಿದ್ರಲ್ಲ, ಯಾರಣ್ಣ ಅಂತ ಹೇಳಿದ್ರು. ಇಲ್ಲಣ್ಣ ಈ ಥರ ಹೇಳ್ತವ್ರೆ, ಸ್ವಲ್ಪ ಹುಷಾರಾಗಿರ್ರಿ ನೀವು, ಹೋಟ್ಲ್ ಬಗ್ಗೆ ಎಲ್ಲ ತೆಗಿಯೋಕೆ ಹಿಡಿತಾರೆ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತೇನೋ ಹಾಕವ್ರೆ ಅಂತೆ. ನನ್ನ ಮಗ ನನಗೆ ಹೇಳ್ದ, ನಮ್ಮ ಹೋಟ್ಲ್ ಬಗ್ಗೆ ಮಾತಾಡೋರೆ, ರೀಲ್ಸ್ ಬಂದೈತೆ, ಅದು ಫೇಸ್ಬುಕ್ಕಲ್ಲೇ ವಾಟ್ಸಪ್ಪಲ್ಲೇ ರೀಲ್ಸ್ ಬಂದೈತೆ ಅಂತ ಹೇಳ್ದ. ನಾನು ಆಮೇಲೆ ತೆಗೆದು ನೋಡಿದೆ, ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಮಗನಿಗೆ ಫೋನ್ ಮಾಡಿಬಿಟ್ಟು ಯಾವುದೋ ಲಿಂಕ್ ಕಳಿಸ್ದ ಅಂತ ಹೇಳಿದೆ. ಅವ್ನು ಲಿಂಕ್ ಕಳಿಸ್ದ. ನೋಡಿದ್ರೆ ಕುತ್ಕೊಂಡು ಅವ್ನು ಯಾರೋ ಪೇಪರ್ಗಳಾಯ ನನ್ನ ಮಗನು ಯಲಂಕ ಮಂಜು ಅಂತೆ, ತಿನ್ನಕ್ಕೆ ಊಟ ಐತಿಲ್ಲ ಈಗ ಗೊತ್ತಿಲ್ಲ. ಅದೇನು ಶತ್ರುನ ನನಗೆ ಗೊತ್ತಿಲ್ಲ ಗುರುವೆ. ಅವ್ನಿಗೇನು ಶತ್ರುನ ಯಾವ ಥರ ಗೊತ್ತಿಲ್ವೋ. ಈ ಥರ ಯಾರ್ಯಾರೋ ಹೊಸಕೋಟೆ ಕಡೆಯಿಂದ ಫೋನುಗಳು ಮಾಡ್ತವ್ರೆ. ಒಂದು ಚೂರು ಅವ್ನ ಮೊಬೈಲಲ್ಲಿ ಏನಾದರೂ ಆ ಥರ ಇದ್ದರೆ ಸಂಜೀವ ಹೋಟ್ಲು ನಾಳೆನೇ ಬೀಗ ಹಾಕ್ತಿದ್ದೀನಿ. ಒಂದು ನಿಮಿಷ. ಇಡೀ ಕರ್ನಾಟಕ ಜನತೆಗೆ ನಾನು ಒಂದೇ ಕೇಳೋದು, ಹಾಲು ಕುಡಿಯೋ ಮಗು ಉಳಿಯಲ್ಲ. ಹಾಲು ಕುಡಿಯೋ ಮಗುಕೇನೆ 108 ಕಾಯಿಲೆ. ಇಸ ಕುಡಿಯೋ ಮಗು ಉಳಿತದ ಒಂದು. ಇಲ್ಲಿ ವಂಶಿಕನು ನಾಡೋಡಿ ಅಂತ 2 ಐತೆ. ಇದೆಲ್ರಿಗೂ ಗೊತ್ತಿರೋದೇನೆ. ಹಳ್ಳಿ ಭಾಷೆನಾಗ ನಾನು ಮಾತಾಡ್ತೀನಿ. ವಂಶಿಕನು ಅಂತಂದರೆ ಮಾತ್ಕ, ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಇರೋರು. ನಾಡೋಡಿಗಳು ಯಾರು ಅಂತಂದರೆ 3 ಬಿಟ್ಟು, ಉಗಿದ್ರೆ ಹೂವು ಹಾಕ್ದಂಗೆ, ಬೈದರೆ ಪದ ಆಡ್ದಂಗೆ ಅಂತ ಬದುಕೋರು. ಇವತ್ತು ನೀನು ಹೇಳ್ದೆ ಅಣ್ಣ, ನಾನು ಒಂದೇ ಹೇಳೋದು, ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಒಂದಲ್ಲ ಎರಡಲ್ಲ ಭಾಳ ನೋವಾಗ್ತದೆ. ಬಟ್ ಏನಂತಂದರೆ ಒಂದು ವಿಡಿಯೋ ಮುಂದೆ ಬಂದು ಮಾತಾಡಬೇಕಾದ್ರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ಬೋದು. ನಮ್ಮ ತಾಯಿ ನಮ್ಮ ತಂದೆನ ಕಳ್ಕೊಂಡ ಮೇಲೆ ನನ್ನ ಅಷ್ಟೇ ಗೌರವದಿಂದ ನಾನು ಸಾಕಿರೋದು. ಇವತ್ತು ಅವನು ಹೇಳ್ತಾನೆ, ಅವನು ಆ ಲೋಫರ್ ನನ್ನ ಮಗನು, ಅವನು ಫಾರ್ಮ್ ಇಂಡಿಯಾ ನನ್ನ ಮಗನು. ಆಮೇಲೆ ಇವನು, ಅಣ್ಣ ನಮ್ಮ ರೇಸಲ್ಲಿ ನನ್ನ ಮಕ್ಕಳು 1000-2000ಕ್ಕೆ ಬಂದು ನನ್ನ ಮಕ್ಕಳಣ್ಣ. ಇದೇ ನಾನು 2022ರಾಗ ನಾನು ರೇಸ್ ಮಾಡಿದವಾಗ ಈ ನನ್ನ ಮಕ್ಕಳು ಬಂದು ಎಂಜಲ್ ಕಾಸು ತಿಂದು ನನ್ನ ಮಕ್ಕಳು ಇವರು ನಮ್ಮನ್ನ ತಿಂದಿವತ್ತು ನಮ್ಮನ್ನ ಅಂತವ್ರೆ. ಭಗವಂತನೇ ಸಾಕ್ಷಿ. ಇವತ್ತು ಒಂದು ಅನ್ನ ತಿನ್ನೋ ಥರ ದನದ ಮಾಂಸ ಅಂತ ಹೇಳ್ತಾರಲ್ಲ, ಇವತ್ತು ಏನು ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಬಗ್ಗೆ ನಾನು ಒಂದೇ ಹೇಳೋದಣ್ಣ, ವಂಶಿಕನು
ವಂಶಿಕನ ಯಾವತ್ತಿದ್ರು ವಂಶ ಕುಡ್ದು ಮಾತೇ ಮಾತಾಡೋದು, ಬೇರೆ ಮಾತು ಮಾತಾಡಲ್ಲ. ಈ ನನ್ನ ಮಕ್ಕಳಿಗೆ ನಾನು 10 ರೂಪಾಯಿ ಖಾಲಿ ರೂಪಾಯಿ ನಾನು ಮೋಸ ಮಾಡಿದ್ರೆ ಅಣ್ಣ, ಇಷ್ಟು ವಿಡಿಯೋಗಳು ಮಾಡೋರಲ್ಲ, ನನಗೆ ಅವ್ರಿಗೆ ಸಂಬಂಧ ಇರೋದು ಒಂದು ವಿಡಿಯೋ ಹಾಕವ್ರಣ್ಣ, ಹಾಕಿಲ್ಲ. ಒಂದೇ ಒಂದು ಫೋಟೋ ಹಾಕವ್ರ, ಒಂದೇ ಒಂದು ಮಾತಾಡಿರೋದು ಹಾಕವ್ರ. ನಾನು ಯಾವತ್ತೂ ಮಾಡಿಲ್ಲ ಅಣ್ಣ. ನನ್ನ ಹತ್ರ ದಿನ ಸಾವಿರಾರು ಜನ ಬಂದು ಫೋಟೋ ಇಡ್ಸ್ಕೊತಾರೆ, ವೀಡಿಯೋ ಮಾಡ್ಕೊತಾರೆ. ಬಂದವನ್ನೆಲ್ಲ ನಮ್ಮ ಅಣ್ಣ ತಮ್ಮನ್ನು ನಮ್ಮ ಇವರು ಅಂತೇ ನಾವು ನೋಡೋದು. ಈ ನನ್ನ ಮಕ್ಕಳು ಇಂಥ ಕೆಲಸ ಮಾಡಿದ್ರೆ ನಾನೇನು ಮಾಡೋದು? ಆಮೇಲೆ ಇವ್ರು ವೀಡಿಯೋ ಮಾಡ್ತಾರೆ, ಇದು ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ತಾರೆ. ನೀನು ನಿಮ್ಮ ಅಪ್ಪನ ಕೊಟ್ಟಿದ್ಯೋ ಇಲ್ಲ ನಾನು ಕೊಟ್ಟಿದ್ಯಾರ ನೀನು? ಫಾರ್ಮ್ ಇಂಡಿಯಾ ನನ್ನ ಮಗನೇ, ಲೇ ಗಂಡು ಮುಂಜಾ ನನ್ನ ಮಗನೇ, ಅದಕ್ಕೆ ಈ ನನ್ನ ಮಕ್ಕಳಿಗೆ ನಾನು ಕೇಳೋದು, ಈ ವಿಡಿಯೋ ಮುಖಾಂತರ ನಾನು ಇದು ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ವಂಶಿಕನ್ಕೂನು ಈ ನಾಡೋಡಿಗೂ ಭಾಳ ವ್ಯತ್ಯಾಸ ಐತೆ. ನಾಡೋಡಿ ಅಂತಂದ್ರೆ 3 ಬಿಟ್ಟು ನಿಂತಿರ್ತಾರೆ. 3 ಬಿಟ್ಟು ಏನಕ್ಕೂ ಅವ್ರಕ ಮಾನ ಮರ್ಯಾದೆ ಅನ್ನೋದು ಏನೂ ಇರಲ್ಲ. ಈ ಲೋಫರ್ ಗಂಡು ನನ್ನ ಮಕ್ಕಳು ಕೇಳೋದು ನಮ್ಮ ತಾಯಿ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ನಮ್ಮ ನನ್ಗೆ ಇನ್ನೊಂದು ಗೊತ್ತಾಯ್ತು, ಯಾವಾಗ ನಿಮ್ಮ ಅಪ್ಪನವ್ರ ಅಮ್ಮನ ಹತ್ರಕ್ಕೆ ಹೋಗ್ಬಿಟ್ಟಿದ್ನಂತೆ, ಅದು ಗೊತ್ತಿಲ್ಲ ನಿನ್ಗೆ. ಅದಕ್ಕೆ ಅಣ್ಣ ಆಸ್ತಿ ಅನ್ಭವಿಸ್ಬೇಕು, ಯಾರಿಗೂ ಅಲ್ಲಲ್ಲ, ಅವನು ಬಂದು ರೆಡ್ ಹ್ಯಾಂಡ್ ಆಗಿ ಅವ್ನು ಹೇಳಿ ಫಾರ್ಮ್ ಇಂಡಿಯಾದವನು ಮತ್ತೆ ಇವನು ಮಂಜುನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ ಅಂದ್ರೆ ನಾನು ಅವನಿಗೆ ಆಸ್ತಿ ಭಾಗ ಕೊಡ್ತೀನಿ. ಹೇಳ್ಮೀನ್ರಿ ನನ್ನ ಮಕ್ಕಳಕ, ಏಯ್ ಬರ್ರೋ ನಮ್ಮ ಅಪ್ಪನಿಗೆ ಹುಟ್ಟಿದಿಲ್ಲ, ನಾನು ಹುಟ್ಟಿದ್ದೀನಿ ಅಂದ್ರು ರೆಡಿರಾ ಕೊಡ್ತೀನಿ ನಾನು ನಿಮ್ಗೆ ಆಸ್ತಿನ ಅಲ್ಲಿ ಭಾಗ, ಇನ್ನೇನಣ್ಣ ಅದೊಂದು. ಆಮೇಲೆ ಈ ನನ್ನ ಮಕ್ಕಳು ನಮ್ಮ ವೈಯಕ್ತಿಕ ವಿಚಾರ ಅದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಏನೋ, ನಿಮ್ಮ ಹೆಂಡ್ರ ಪಕ್ಕದಾಗ ಮಲ್ಕೊಂಡಿರೋದು ನಿನ್ನ ಮಕ್ಕಳನ್ನ ನೀನೇ ದಿಸಿದ್ಯಾ ಅನ್ನೋದ್ರಕ್ಕೆ ಪ್ರೂಫ್ ಇದ್ರೆ ನನ್ನ ಮಕ್ಕಳ ಹಾಕ್ರೋ. ಏ ಫಾರ್ಮ್ ಇಂಡಿಯಾ ನನ್ನ ಮಗನೇ, ನಿನ್ನ ಮಕ್ಕಳು ನಿನಗೆ ಹುಟ್ಟವೆ, ನಿನಗೆ ಹುಟ್ಟೈತೆ ಅಂತ ಹಾಕೋ ನೀನು. ನನ್ನ ಮಗನೇ ಯಾಕೋ ಈ ಥರ ಮಾಡ್ತಾ ಇದೆಯಾ? ನಿಂದು 1 ರೂಪಾಯಿ ಖಾಲಿ ರೂಪಾಯಿ ನಾನೇನೋ ತಿಂದಿದ್ರೆ ಇಲ್ಲ ಯಾರ್ಕನ ಮೋಸ ಮಾಡಿದ್ರೆ ಹಾಕ್ರೋ ನೀವು. ಇದು ಒಂದು ಕಿತ್ಕೊಳಕ್ಕಾಗಲ್ಲ ಅವರು, ನಾವ್ ಇರ್ತೀರಿ ನಿನ್ ಜೊತೆಲಿ ಅಣ್ಣ. ಇವತ್ತು ಅವ್ನು ಹೇಳ್ತಾನೆ ಇದೊಂದು ಇಲ್ಲ ನೋಡ, ಇದು ಬೇರೆ ಜಾಗದಲ್ಲಿ ಹೇಳ್ಬಾರ್ದು ಪಾಪ, ನಮ್ ದೇವ್ರುಗಳು ಸಬ್ಸ್ಕ್ರೈಬರ್ ಬೇಜಾರ್ ಬೀಳ್ತಾರೆ. ಇದೊಂದು ಕೇಳಕ್ಕಲ್ಲ, ಊಬ ಇದನ್ನ ಬಿಡು. ಅಲ್ಲಣ್ಣ, ಇವತ್ತು ನೀವು ಸ್ನೇಹಿತರು ಇರ್ಬೋದು, ಇಡೀ ಕರ್ನಾಟಕ ಜನತೆ ನನ್ನ ಜೊತೆಗಿದ್ದೀರ ನೀವು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ನಮ್ಮ ತಾಯಿ ತಂದೆ ಸಮಾನ ನೀವು. ಈ ಲೋಫರ್ ನನ್ನ ಮಕ್ಕಳು ಇವ್ರು ಹಾಕ್ತಾವ್ರಲ್ಲ, ಇವ್ನ ಹೆಂಡ್ರ ಬಗ್ಗೆ, ಇವ್ನ ಹೆಂಡ್ರ ಜೊತೆ ಮಾತಾಡಿದ್ವಿ, ಇವ್ನ ಹಾಕ್ಲಿ. ಇವ್ರ ಅಪ್ಪನ ಇವ್ನು ಹುಟ್ಟಿದ್ರೆ ಇಲ್ಲ ನಾನು ಹುಟ್ಟಿದ್ರೆ ಈ ನನ್ನ ಮಕ್ಕಳನ್ನ ಹಾಕ್ಬೇಕು. ಇದು ಏನಣ್ಣ, ಇವ್ರ ಹೆಂಡ್ರ ಜೊತೆ ಇವ್ನ ಕಿತ್ಲಾಡಿರೋದು, ಇವ್ನ ಹೆಂಡ್ರನ್ನ ಇವ್ನು ಮಾಡಿರೋದು, ಇವ್ನ ಮಕ್ಳು ಇವ್ನಿಗೆ ಹುಟ್ಟವ ಇಲ್ಲ ಅನ್ನೋದು. ಅವನು ಹೇಳ್ತಾನೆ, ಅವನು ಸುಳೆ ಸುಪ್ನಾತಿ ಅಂತ, ಅವನು ಮಂಜುನು. ಅವಾಗ ಹೇಳ್ಬೇಕು ನೀನು ಸುಳೆ ಸುಪ್ನಾತಿ ಅಂತ ನಿಮ್ಮ ಅಮ್ಮನ ಅಂದಿದ್ರೆ ಅನ್ಬೇಕು. ಆ ಅಮ್ಮನ ಬಂದು ವಿಡಿಯೋ ಮುಂದೆ ಮಾತಾಡ್ತಾಳೆ, ಏನಮ್ಮ ನೀನು ನಾನು 10 ರೂಪಾಯಿ ತಿಂದಿರೋದು, ಇಲ್ಲ ನಿಮ್ಗೆ ಯಾರಿಗಾದ್ರೂ ಆಗಲಿ ನಾನು ಏನನ್ನ 10 ರೂಪಾಯಿ ಮೋಸ ಮಾಡಿದ್ರೆ ಹೇಳ್ರಿ. ನಮ್ಮ ಎಂಜಲು ನಮ್ಮ ಉಚ್ಚೆ ಕುಡ್ದು ನಮ್ಮ ಹೇಳ್ತಿಂದು ಬದುಕಿದ್ ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ನಮ್ಮ ಜಮೀನೇನು ನಮ್ಮ ಆಸ್ತಿ ಏನೋ, ಲೇ ನನ್ನ ಮಕ್ಕಳ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಟೆನೆನ್ಸಿನಾಗ ಕೂಡ 1 ಗುಂಟೆ ಜಮೀನು ಹಾಕೊಂಡಿರೋ ಬದುಕಿರೋರ ನಾವು. ಇವತ್ತು ನನ್ನ ಮಕ್ಕಳು ನೀವು ವಿಡಿಯೋ ಮುಂದೆ ಬಂದು ನನಗೆ ಮಾತಾಡೋಕ್ಕೆ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ತಾಯಿ ಬಗ್ಗೆ ಇರ್ಬೋದು, ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು, ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು. ನೀವು ಸತ್ಯವಾಗ್ಲೂ ನೀವು ಯಾರಾದರೂ ಧರ್ಮ ದೇವ್ರುಗಳು ನೀವೆಲ್ಲನೂ ಇವತ್ತವರೆಗೂ ನನ್ನ ಇಷ್ಟು ಬೆಳೆಸಿದ್ದೀರಾ, ಕರ್ನಾಟಕ ಜನ ಸಪೋರ್ಟ್ ಅಲ್ಲಣ್ಣ, ಇಷ್ಟು ಬೆಳೆಸಿದ್ದೀರಾ ನನ್ನ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನಾನು ಕಿತ್ತೋದು ನಾಯಿಗಳು ಬೋಟಿದ್ದೀನ ನನ್ನ ಮಕ್ಕಳವರು, ಅವ್ರಿಗೆ ನೀನ್ ಹೇಳ್ತೀಯ ನಾವಿಲ್ಲ. ಅಲ್ಲಣ್ಣ, ಇಡೀ ಕರ್ನಾಟಕ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಏನಂದ್ರೆ, ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನನ್ನ ಅನ್ನಬಾರ್ದು ಮಾತುಗಳು, ನಮ್ಮ ಸಂಸಾರದ ಮಾತುಗಳೆಲ್ಲ ಅದ್ದವ್ರೆ. ನಾನು ಜನತೆ ಕೇಳ್ಕೊಳೋದು ಒಂದೇ, ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ನೀವು ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ದೊರಸ್ಕೊಡ್ಬೇಕು. ಅದೇನೋ ರಿಪೋರ್ಟ್ ಮಾಡ್ಬೇಕಂತೆ, ದಯವಿಟ್ಟು ಮಾಡಿ. ಈ ನನ್ನ ಮಕ್ಕಳಕ ಅಂತ್ಯ ಮಾಡ್ರಿ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಅಣ್ಣ ತಮ್ಮಂದ್ರನ್ನ ಒಂದೊಂದು ಮಾತಲ್ಲ, ಇವತ್ತು ಸಂಜೀವ್ ಅಣ್ಣ ಇರ್ಬೋದು,
ಒಂದು ಮನೆ ಕಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡವ್ರೆ. 5 ರೂಪಾಯಿ ಅಂತೆ ಅಣ್ಣ, ಅದೇನೋ 5 ರೂಪಾಯಿ ಬಗ್ಗೆ ಹೇಳಣ್ಣ ನೀನು. ನನ್ನ ಮಗನು ಬಂದು 5 ರೂಪಾಯಿ ಅಂತ ಕೇಳಿದಾಗ ಬಂದೆ 5 ರೂಪಾಯಿ ಅಂದಾಗ ಏನು 5 ರೂಪಾಯಿ ಅಂದೆ. 5 ರೂಪಾಯಿಗೆ ಏನು ಚಿಕ್ಲಿ ಪಟ್ಟು ಬರಲ್ಲ. ಏನು 5 ರೂಪಾಯಿ ಅಂದ್ರೆ 5 ಅಂದ. ಏನು ಕರೆಕ್ಟಾಗಿ ಹೇಳಪ್ಪ ಅಂದ್ರೆ 5 ಲಕ್ಷ ಅಂತಾನೆ ನನ್ನ ಮಗನು. ಅದು 5 ಲಕ್ಷ ಏನಕ್ಕಪ್ಪ ಕೊಡ್ಬೇಕಂದ್ರೆ ನನಗೆ ನೀನು ಕಾಲುವೆ ಪಕ್ಕದ ಕಟ್ಬಿಟ್ಟಿದ್ಯಾ, ನೀನು ಗೋಮಲ್ ಜಮೀನ ಕಟ್ಬಿಟ್ಟಿದ್ಯಾ, ಡಾಕ್ಲೆ ಎತ್ತು ನೋಡೋ ತೋರ್ಸು ಅಂದ್ರೆ ಆ ಡಾಕ್ಲೆ ಎಲ್ಲ ಕರೆಕ್ಟಾಗಿದೆ ಸರ್, ನೀವು ಇದು ಆಯ್ತಂದ್ರೆ ಯಾರು ಗೊತ್ತು ನಿಮ್ಮ ಎಲ್ಲ ಇಲ್ಲ ಜಮೀನು ಬೇರೆ ಅವ್ರದ್ದು. ಆವಾಗ 5 ರೂಪಾಯಿ ಅಂದ. 5 ಲಕ್ಷ ನಾವು ಕೊಟ್ಟಕ್ಕೆ ಒಬ್ರಿಗೆ 5 ಲಕ್ಷ ಕೊಡಕ್ಕೆ ಹೋದ್ರೆ 10 ಜನ ಬರ್ತಾರೆ ಇಂಥವ್ರು. ಇಂಥ ಮಿಂಡ್ರಿ ನನ್ನ ಮಕ್ಕಳು ಭೂಮಿ ಮೇಲೆ ಇರಬಾರ್ದು. ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಕೂಲಿ ಕೆಲಸ ಮಾಡಿದ್ರೆ ಗೊತ್ತಾಗವ ನನ್ನ ಮಕ್ಳಕ್ಕ. ನಾವು ಯಾವ ಸಹಾಯ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಏನು ಗೋಲ್ಡ್ ಚೈನ್ ಹಾಕೊಂಡ್ಬಿಟ್ಟಿದ್ರೆ ಅವ್ರ ಅಪ್ಪನಿಗೇನು ಹುಟ್ಟಿರೋ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ವ್ಯವಸಾಯ ಒಂದಿನ ಕಷ್ಟ ಬೀಳ್ಬೇಕಂದ್ರೆ ಸಣ್ಣ ಕಷ್ಟ ಐತೆ. ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು ಗೊತ್ತಾ? ಈ ಸಲೀಸಾಗಿ 5 ಲಕ್ಷ 10 ಲಕ್ಷ ಕೊಂಡು ಹೋಗ್ಬಿಡ್ಬೇಕಂತ ಈ ನನ್ನ ಮಕ್ಕಳು ಹೇಳ್ತೀನಿ ಪ್ರಪಂಚದಾಗ ಇಲ್ಲೇ ಇರೋಣ. Beat Plus Karnataka.